Association of Innovate Clubs in India ಇಂದ 51ನೇ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ 12ನೇ ತಾರೀಕು ಜೂನ್ 2026 ಗಾಯತ್ರಿ ಗ್ರ್ಯಾಂಡಲ್ಲಿ ಪದಗ್ರಹಣ ತಗೊತಾ ಇದ್ದೀನಿ. ಆಫ್ಟರ್ 21 ಇಯರ್ಸ್ 21 ವರ್ಷದ ನಂತರ ನಮ್ಮ ಡಿಸ್ಟ್ರಿಕ್ಟ್ 319ಇಂದ ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡಿಕೊಂಡು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಆಗಿ ಇನ್ಸ್ಟಾಲೇಷನ್ ನಡೀತಾ ಇದೆ. ಇಂಟರ್ನ್ಯಾಷನಲ್ ಇನ್ನರ್ವೀಲ್ ಆರ್ಗನೈಸೇಷನ್ ಈ ವರ್ಷ 103 ಇಯರ್ಸ್ 103ನೇ ವರ್ಷದ ಕಾಲಿಡ್ತಾ ಇದೆ. ನಮ್ಮ ಡಿಸ್ಟ್ರಿಕ್ಟ್ 319 ಈ ಸರಿ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಡಿಸ್ಟ್ರಿಕ್ಟಲ್ಲಿ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಆಗ್ತಾ ಇದೆ. ನಮ್ಮ ನೆಕ್ಸ್ಟ್ ಇಯರ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದೆ 26-27 ಡಿಸ್ಟ್ರಿಕ್ಟ್ ಚೇರ್ಮನ್ ಆದಂಥ ಇಶಿತಾ ಸೇಠ್ ಅವ್ರು ನಮ್ಮ ಜೊತೆ ಇದ್ದಾರೆ. ಪಾಸ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನನಗಿಂತ ಮುಂಚೆ ನಮ್ಮ ಡಿಸ್ಟ್ರಿಕ್ಟ್ನ ರೆಪ್ರೆಸೆಂಟ್ ಮಾಡಿರೋ ಇಂಡಿಯಾಲಿ ಪ್ರೆಸಿಡೆಂಟ್ ಆಗಿರೋ ಶೈಲಜಾ ಭಟ್ ಕೂಡ ನನ್ನ ಜೊತೆ ಇದ್ದಾರೆ. ನಮ್ಮ ಕಮಿಟಿನ ನಾವು ಕೋರ್ ಕಮಿಟಿ ಟ್ರೆಷರರ್ ಆಗಿ ಏಕತ್ವ ಅಂತ ಈ ಇವೆಂಟ್ಗೆ ಏಕತ್ವ ಅಂತ ಹೆಸರಿಟ್ಟಿದ್ದೀವಿ. ಏಕತ್ವ ಅಂದರೆ ಒನ್ನೆಸ್ ಅಂತ. ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್ ಇರುವ ಟ್ರೆಷರರು ಕೂಡ ಆಗಿರುವ ಶೋಭನಾ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ನಾವು ಈ ಅಸೋಸಿಯೇಷನ್ ಆಫ್ ಇನ್ನೋವೇಟ್ ಕ್ಲಬ್ಸ್ ಇನ್ ಇಂಡಿಯಾದಲ್ಲಿ 1755 ಕ್ಲಬ್ಸ್ ಇದೆ. 60,000ಕ್ಕಿಂತ ಹೆಚ್ಚು ಮಹಿಳೆಯರು ಈ ಆರ್ಗನೈಸೇಷನಲ್ಲಿ ಇದ್ದೀವಿ. 27 ಡಿಸ್ಟ್ರಿಕ್ಟ್ಸ್ ಇದೆ. ಇಂಟರ್ನ್ಯಾಷನಲಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ಮೆಂಬರ್ಸ್ ಇದ್ದೀವಿ. ಆಮೇಲೆ ಆಲ್ ಓವರ್ 100 ಕಂಟ್ರೀಲಿ ನಮ್ಮ ಪ್ರೆಸೆನ್ಸ್ ಇದೆ. ಸೊ ಏನೆಲ್ಲ ಆಕ್ಟಿವಿಟೀಸ್ ಮಾಡೋದು ನಮ್ಮ ಮೋಟೋ ಬಂದ್ಬಿಟ್ಟು ಫ್ರೆಂಡ್ಶಿಪ್ ಅಂಡ್ ಸರ್ವಿಸ್ಸು. ನಾವು ಸರ್ವಿಸ್ ಪ್ರಾಜೆಕ್ಟ್ಸ್ ಮಾಡ್ತೀವಿ ಟು ದ ವಾಲಂಟರಿ ಆರ್ಗನೈಸೇಷನ್ ಇರೋದ್ರಿಂದ ಕಮ್ಯುನಿಟಿ ಮತ್ತು ಸೊಸೈಟಿನ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಸೋಷಲ್ ಸರ್ವಿಸ್ ಮಾಡ್ತೀವಿ. ಎನ್ವೈರ್ನಮೆಂಟ್ ಆಗಿರಲಿ, ರೈಟ್ಸ್ ಆಫ್ ಚೈಲ್ಡ್ ಆಗಿರಲಿ, ವಿಮೆನ್ ಓರಿಯೆಂಟೆಡ್ ಏನಾದ್ರು ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸ್, ವಿ ಫೋಕಸ್ ಮೋರ್ ಆನ್ ಹೆಲ್ತ್. ಆಮೇಲೆ ಓಲ್ಡ್ ಏಜ್, ರೈಟ್ಸ್ ಆಫ್ ಸೀನಿಯರ್ ಸಿಟಿಸನ್ಸು, ಡ್ರಗ್ ಅವೇರ್ನೆಸ್ ಡ್ರೈವ್ಸ್ ಮಾಡ್ತೀವಿ. ಆಮೇಲೆ ನಿಮಗೆ ಸ್ವಲ್ಪ ಜವಾಬ್ದಾರಿ ಬಂದಿದೆ. ಸೊ ಇನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್ ತಮ್ಮ ಕಡೆಯಿಂದ? ಈ ವರ್ಷ ಆ್ಯಕ್ಚುಲಿ ಫೋಕಸ್ ಏರಿಯಾ ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಬಂದ್ಬಿಟ್ಟು ಫಿಟ್ ಗರ್ಲ್ ಅಂತ ತಗೊಂಡಿರೋದ್ರಿಂದ ದ ಫೋಕಸ್ ಏರಿಯಾ ವಿಲ್ ಮೋರ್ ಬಿ ಆನ್ ದ ಫಿಟ್ ಗರ್ಲ್. ಫಿಸಿಕಲಿ ಫಿಟ್ ಗರ್ಲ್ ಈಸ್ ಮೆಂಟಲಿ ಅ ಸ್ಟ್ರಾಂಗ್ ವುಮೆನ್ ಅಂತ ನಾನು ನಂಬ್ತೀನಿ. ಸೊ ಈ ವರ್ಷ ಮೋರ್ ದೆನ್ 500 ಸ್ಪೋರ್ಟ್ಸ್ ವಿಮೆನ್ನ ಹುಡುಕಿ ತಗೊಬೋದು ಅಂತ ಆಸೆಯಲ್ಲಿ ಈ ಫಿಟ್ ಗರ್ಲ್ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ. ಆಮೇಲೆ ಹೆಲ್ತ್ ಅವೇರ್ನೆಸ್ ಟುವರ್ಡ್ಸ್ ದ ವಿಮೆನ್. ಇವಾಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಡ್ರೈವ್ ಆಗಲಿ, ವ್ಯಾಕ್ಸಿನೇಷನ್ ಇರಲಿ, ಓವೇರಿಯನ್ ಕ್ಯಾನ್ಸರ್ ಅವೇರ್ನೆಸ್ ಕ್ಯಾಂಪ್ಸ್ ಮಾಡ್ತೀವಿ. ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಡ್ರೈವ್ಸ್ ಮಾಡ್ತೀವಿ, ಹೆಲ್ತ್ ಕನ್ಸರ್ನ್ ಇರಲಿ ಅದರಲ್ಲಿ. ಆಮೇಲೆ ವಿ ಆರ್ ಆ್ಯಡಿಂಗ್ ಡಯಾಲಿಸಿಸ್ ಪ್ರಾಜೆಕ್ಟ್. ಸೊ 1755 ಕ್ಲಬ್ಸ್ ಕೂಡ ಈಚ್ ಕ್ಲಬ್ ವಿಲ್ ಸ್ಪಾನ್ಸರ್ 1 ಡಯಾಲಿಸಿಸ್ ಪೇಷಂಟ್ ಅಂತ ವಿ ಹ್ಯಾವ್ ಕೆಪ್ಟ್ ಒಂದು ಫೋಕಸ್ ಏರಿಯಾ ಇಟ್ಕೊಂಡಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ವರ್ಷ ಆಲ್ ಓವರ್ ಇಂಡಿಯಾ ವಿಲ್ ಹ್ಯಾವ್ ಅ ಸ್ಪೋರ್ಟ್ಸ್ ಮೀಟ್ ಅವ್ರವ್ರ ಡಿಸ್ಟಿಕ್ಕಲ್ಲಿ ಅಂದರೆ ಒಂದೊಂದು ಡಿಸ್ಟಿಕ್ಕಲ್ಲಿ 100 ಕ್ಲಬ್ ಇರುತ್ತೆ, 50 ಕ್ಲಬ್ ಇರುತ್ತೆ, 25 ಕ್ಲಬ್ ಇರುತ್ತೆ. ಅಂದರೆ 1755 ಕ್ಲಬ್ಸು ಅವ್ರವ್ರು ಯಾವ ಸ್ಕೂಲ್ನ ಅಡಾಪ್ಟ್ ಮಾಡಿರ್ತಾರೆ, ಇಲ್ಲ ಕಾಲೇಜಸ್ ಅಡಾಪ್ಟ್ ಮಾಡಿರ್ತಾರೆ, ಅಲ್ಲೊಂದು ಸ್ಪೋರ್ಟ್ಸ್ ಮೀಟ್ ಇರುತ್ತೆ. ಅದು ಬಿಟ್ಟು ನಾವು ಈ ವರ್ಷ ಸ್ಪೋರ್ಟ್ಸ್ ಮೆನ್ಗೆ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಅವರ್ ರೋಲ್ ಮಾಡೆಲ್ ಸ್ಪೋರ್ಟ್ಸ್ ಪರ್ಸನ್ ಇನ್ ಟು ಅವರ್ ಈವೆಂಟ್ಸ್. ಅವ್ರ ಲೈಫ್ ಸ್ಟೋರೀಸ್ ಮಕ್ಳಿಗೆ ಕೇಳಿಸ್ಕೊಬೇಕು, ನಮ್ಮ ಇನ್ನರ್ವೀಲ್ ಮೆಂಬರ್ಸ್ಗೂ ತಿಳಿಸ್ಬೇಕು ಅಂತ ಒಂದು ಏಮ್ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು ಕೌನ್ಸಿಲಿಂಗ್ ವೆಬಿನಾರ್ ಮಾಡ್ತಾ ಇದ್ದೀವಿ ಈ ವರ್ಷ. ಇಡೀ ವರ್ಷ ಎವ್ರಿ ಲಾಸ್ಟ್ ಫ್ರೈಡೇ ಒಂದು ಕೌನ್ಸಿಲಿಂಗ್ ವೆಬಿನಾರ್ಸ್ ಮಾಡ್ತೀವಿ. ದಟ್ ಈಸ್ ಆನ್ ಮೆಂಟಲ್ ವೆಲ್ನೆಸ್ ಬಗ್ಗೆ. ಈಗ ಎಲ್ಲರಿಗೂ ಗೊತ್ತಿರೋದ್ರಿಂದ ಡೈವರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಹೆಣ್ಮಕ್ಳು ಹೊಂದ್ಕೊತಾ ಇಲ್ಲ ಮದುವೆ ಆಗ್ತಾ ಇಲ್ಲ. ಸೊ ವಿ ವಾಂಟ್ ಟು ಕೌನ್ಸಿಲ್ ಸಚ್ ಯಂಗ್ ಗರ್ಲ್ಸ್ ಆ್ಯಂಡ್ ವಿಮೆನ್ ಟು ಹ್ಯಾವ್ ಅ ಬೆಟರ್ ಲೈಫ್, ಹೆಲ್ತಿ ಇದು ಅಂತ. ನನ್ನ ಹೆಸರು ವಿನುತಾ ಹರೀಶ್. ಐ ವಿಲ್ ಬಿ ದ 51st ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಫ್ ಅಸೋಸಿಯೇಷನ್ ಆಫ್ ಇನ್ನೋವೇಟ್ ಕ್ಲಬ್ಸ್ ಇನ್ ಇಂಡಿಯಾ. ಥ್ಯಾಂಕ್ ಯು.